ಮನ್ರೇಗಾ ಲಕ್ಷಾಂತರ ಗ್ರಾಮೀಣ ಭಾಗದ ನಿರುದ್ಯೋಗಿ ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟು ಕರ್ನಾಟಕ ರಾಜ್ಯ 20 ವರ್ಷಗಳ ಅವಧಿಯಲ್ಲಿ ಸುಮಾರು 61,000 ಕೋಟಿ ರೂಪಾಯಿ ಖರ್ಚು ಮಾಡಿ ಗ್ರಾಮೀಣ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇವತ್ತು ಸುಮಾರು ಲಕ್ಷಾಂತರ ಆಸ್ತಿಗಳನ್ನು ಸೃಷ್ಟಿ ಮಾಡಿ 61,000 ಕೋಟಿ. ಈ 61,000 ಕೋಟಿಯಲ್ಲಿ 56,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಕೊಟ್ಟಿದೆ. 4,800 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟಿದೆ. ಅಂದ್ರೆ 90% ಕೇಂದ್ರ, 10% ರಾಜ್ಯ ಸರ್ಕಾರದ ಅನುಪಾತ ಇತ್ತು ಮನ್ರೇಗಾದಲ್ಲಿ. ಈಗ ವಿಬಿಜಿ ರಾಮ್ಜಿ ಬಂದ ಮೇಲೆ ಕೇಂದ್ರದ ಬಿಜೆಪಿ ಸರ್ಕಾರ ಬಂದ 2025ರಲ್ಲಿ ಒಂದು ಈ ಕಾಯ್ದೆಯನ್ನು ರದ್ದು ಮಾಡಿ ಹೊಸದಾಗಿ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಗೆ ತಂದಿದ್ದಾರೆ. 1ನೇ ಜುಲೈಯಿಂದ ಈ ಒಂದು ಕಾಯ್ದೆ ಜಾರಿಗೆ ಬಂದಿದೆ. ಈ ಕಾಯ್ದೆ ಅಡಿಯಲ್ಲಿ ಈಗ ಈ ಯೋಜನೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ನಡೀತಾ ಇದೆ. ಮತ್ತೆ ಇವತ್ತು ನಮ್ಮ ವಿರೋಧ ನಾವು ವ್ಯಕ್ತಪಡಿಸಿ ಏನು 60-40 ಅನುಪಾತ ಇದೆ, ರಾಜ್ಯಗಳ ಮೇಲೆ ಏನೊಂದು ಆರ್ಥಿಕ ಹೊರೆ ಇದೆ. ಈ ಹೊರೆಯಿಂದ ರಾಜ್ಯ ಸರ್ಕಾರಗಳಿಗೆ ಬಹಳಷ್ಟು ಆರ್ಥಿಕ ಸಂಕಷ್ಟ ಎದುರಿಸುವಂತ ಪರಿಸ್ಥಿತಿ ಬಂದಿದೆ. ಈ ವರ್ಷ ನಮಗೆ ನಾರ್ಮೇಟಿವ್ ಅಲೋಕೇಶನ್ ಅಂತ ಹೇಳಿ 5,709 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ 9 ತಿಂಗಳವರೆಗೆ. ಅಂದರೆ ಜುಲೈ 1ರಿಂದ ಮಾರ್ಚ್ 31ರವರೆಗೆ. ಅದರಲ್ಲಿ 3,800 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಭರಿಸಬೇಕಾಗ್ತದೆ, 40%. ಒಟ್ಟಿಗೆ ಸುಮಾರು 9,000 ಕೋಟಿಗಿಂತಲೂ ಮೀರಿ ಒಂದು ನಮ್ಮಲ್ಲಿ ಅನುದಾನ ಒದಗಿಸಲಾಗಿದೆ. ಆದಾಗ್ಯೂ ನಾವು ಈಗಾಗಲೇ ನಾನು ದೆಹಲಿಗೆ ಹೋಗಿ ಸಭೆಯಲ್ಲಿ ಭಾಗವಹಿಸಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಜುಲೈ 1ನೇ ತಾರೀಕಿನಿಂದ ಬಡವರ, ಹಿಂದುಳಿದವರ, ಮಹಿಳೆಯರ, ಶೋಷಿತರ, ನಿರುದ್ಯೋಗಿ ಏನ್ ಜನ ಇದ್ದಾರೆ ಅವರು ಪಲಾಯನ ಮಾಡಬಾರದು, ಅವರು ಗುಳೆ ಹೋಗಬಾರದು ಅಂತೇಳಿ ಹೇಳಿ ಅದನ್ನು ನಾವು ಜಾರಿಗೆ ತಂದಿದ್ದೇವೆ. ಮತ್ತೆ ಈಗಾಗಲೇ ಹಿಂದಿನ ಏನು ಕ್ರಿಯಾಯೋಜನೆ ಇತ್ತು ಆ ಕ್ರಿಯಾಯೋಜನೆಗೆ ಅನುಗುಣವಾಗಿ ಮನ್ರೇಗಾದಲ್ಲಿ ತೆಗೆದುಕೊಂಡಂತಹ ಕಾಮಗಾರಿಗಳನ್ನು ಈಗೇನು ಹೊಸದಾಗಿ ಅವರ ಕಾಮಗಾರಿಗಳು ತೆಗೆದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಿಂದೆ 267 ಕಾಮಗಾರಿಗಳು ಮನ್ರೇಗಾದಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು. ಈಗ 318 ಕಾಮಗಾರಿಗಳು ಮಾಡಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಹೊರತುಪಡಿಸಿ ರಾಜ್ಯ ಸರ್ಕಾರದ ವತಿಯಿಂದ ನಮಗೆ ಅನುಕೂಲಕರವಾಗುವಂತಹ ರೀತಿಯಲ್ಲಿ ಒಂದು 25 ಕಾಮಗಾರಿಗಳನ್ನು ಇದರಲ್ಲಿ ಸೇರಿಸಬೇಕು ಅಂತ ಹೇಳಿ ನಾವು ಅವರಿಗೆ ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಸಲ್ಲಿಸಿದ್ದೇವೆ. ಈಗಾಗಲೇ 1ನೇ ಹಂತದ ಹಣ ಅವರು ನಮಗೆ ಅಲೋಕೇಟ್ ಮಾಡಿದ್ದಾರೆ, ಸುಮಾರು 1,700 ಕೋಟಿ. ನಮ್ಮ ಪಾಲಿನ ಹಣನೂ ಆರ್ಥಿಕ ಇಲಾಖೆ ವತಿಯಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಹೀಗಾಗಿ ಇಡೀ ರಾಜ್ಯದಾದ್ಯಂತ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಒಂದು ಕಾಮಗಾರಿಗಳು ಮುಂದುವರಿತವೆ, ಚಾಲ್ತಿಯಲ್ಲಿದ್ದಾವೆ. ಇವತ್ತು ಬರದ ಪರಿಸ್ಥಿತಿ ಇದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ, ಜನ ಬಹಳಷ್ಟು ರೈತರು ಕಷ್ಟದಲ್ಲಿದ್ದಾರೆ. ಇವತ್ತು ಯಾರೂ ಗುಳೆ ಹೋಗುವಂತ ಅವಶ್ಯಕತೆ ಇಲ್ಲ. ಯಾರ್ಯಾರಿಗೆ ಇವತ್ತು ಉದ್ಯೋಗ ಬೇಕಾಗಿದೆ ಅಂತವರೆಲ್ಲರಿಗೂ ಉದ್ಯೋಗ ಅಲ್ಲಿಂದಲೇ ಕೊಡಬೇಕು ಅನ್ನುವಂತ ಒಂದು ಸೂಚನೆಯನ್ನು ನಾನು ಇಲಾಖೆ ವತಿಯಿಂದ ಎಲ್ಲಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದಕ್ಕೆ ಯಾರು ಗೊಂದಲ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ತಾವೆಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ಈ ಕಾಮಗಾರಿಗಳನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.